ಯಶ್ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಯಶ್ ಏನು ನಂದಗೋಕುಲ ಮಾಡಿದಾಗ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾನು ಕ್ಯಾಶಿಯರ್ ಆಗಿ ಕೆಲಸ ಮಾಡಿದ್ದೆ. ಬಟ್ ಏನು ನಶೀಬ್ ಅವನು ಅವಾಗಲೇ ಹೇಳ್ತಿದ್ದ, ಕೊಡೋಣ ಸಿನಿಮಾ ಮಾಡಬೇಕು ಅಂದರೆ. ಅವನು ನುಗ್ಗಂಡು ಹೋದ, ಯಾರಿಗೋ ಕಾಲಿಡ್ದ, ಯಾರಿಗೋ ಕೈ ಹಿಡ್ದ, ಪಾಪ ಕಷ್ಟಪಟ್ಟಿದ್ದಾನೆ, ತುಂಬ ಒದ್ದಾಡಿದ್ದಾನೆ. ಹಾಗೆ ಎಲ್ಲರಿಗೂ ಏನು ಸಾಧ್ಯ ಅದು ಅಲ್ವೇ? ಹಾಗಾಗಿ ಈಗಿನ ಕಲಾವಿದರಿಗೆ ಬರುವ ಅವರು ಕೂಡ ನಾಟಕದಲ್ಲೆಲ್ಲ ಬೆನಕ. ಹೌದು ಅವನು ಏಕದಮ್ ಇದಕ್ಕೆ ಬಂದವನಲ್ಲ. ನಾಗಭರಣ ಇವರ ತಂಡದಲ್ಲೆಲ್ಲ ಕೆಲಸ ಮಾಡಿದೆವು. ಕೆಲಸ ಮಾಡಿ ಅವ್ರದ್ದೇ ಒಂದು ಹುಡುಗರ ಟೀಮ್ ಇದೆ. ಆ ಟೀಮ್ನವರು ಸಿನಿಮಾಕ್ಕೆ ಎಂಟ್ರಾಗಿ ಇದೇನು ಬೈ ಲಕ್. ಈಗ ನಾಟಕ ಅಪ್ಡೇಟ್ ಆಗೋದ್ರ ಬಗ್ಗೆ ಕೇಳ್ದಂಗೆ ಸಿನಿಮಾ ಅಪ್ಡೇಟ್ ಆಗಿದೆ. ಹೆಂಗೆ ಅಂದರೆ ಸಾಧಾರಣ ಕಥೆಗಳು ಈಗ ಜನರಿಗೆ ಬೇಕಾಗಿಲ್ಲ. ಅದು ಎಲ್ಲರ ಮನೆ ಕತೆ. ಭಯಂಕರ ಮೇಕಿಂಗ್ ಇರಬೇಕು, ಹೋಗ್ಬೇಕು, ಹೊಡಿಬೇಕು, ಬಿದ್ದು ಬಿಡಬೇಕು. ಬಿದ್ದು ಏನಾಗಬೇಕು, ಬಿದ್ದು ಏನು ಒಳ್ಳೇದಾಗ್ತದೆ ಅದಿಲ್ಲ. ಆ ಥರದ ಈಗೆಲ್ಲ ಗ್ರಾಫಿಕ್ಸ್ ಎಲ್ಲ ಶುರು ಆದಕ್ಕಾಗಿ ನಿಮ್ಗೆ ಹೆಚ್ಚು ಕಸರತ್ತು ಬೇಕಾಗಿಲ್ಲ. ಒಂದು ರೂಮಾಗಿ ಕೂತ್ಕೊಂಡು ಗ್ರಾಫಿಕ್ಸ್ ಮಾಡಿ ಆ ಥರ ಸಿನಿಮಾದಲ್ಲಿ ಎಲ್ಲೋ ಚಾನ್ಸ್ ಕೊಟ್ಟರೆ ಅಲ್ಲಿ ಆ್ಯಕ್ಟಿಂಗ್ ಬೇಡ ನಿಮಗೆ. ನೀವೇನು ಹೋಗ್ಬೇಕು, ಗುದ್ದಬೇಕು ಅಷ್ಟೇ. ಹಂಗಲ್ಲಾಗಿದೆ. ಅಂದರೆ ನಾನು ಅದನ್ನು ಟೀಕೆ ಮಾಡ್ತಾ ಇಲ್ಲ. ಸಿನಿಮಾ ರಂಗವನ್ನು ನಾನು ಟೀಕೆ ಮಾಡೋದಕ್ಕೆ ನಾನು ಏನೂ ಅಲ್ಲ.